ಬೈರತಿ ಸುರೇಶ್ ಏನು ನಗರಾಭಿವೃದ್ಧಿ ಸಚಿವರಿದ್ದಾರೆ, ಬೈರತಿ ಸುರೇಶು ಮತ್ತು ಮೈಸೂರು ಲೋಕಾಯುಕ್ತದ ಹಿಂದಿನ ಎಸ್ ಪಿ ಸಜಿತ್ರವರು ಮಾನ್ಯ ಲೋಕಾಯುಕ್ತದಿಂದ ಸರ್ಚ್ ವಾರಂಟನ್ನು ಪಡ್ಕೊಂಡಂಥ ವಿಚಾರವನ್ನು ತಿಳ್ಕೊಂಡು ಆ ಸರ್ಚ್ ವಾರಂಟನ್ನು ಜಾರಿಗೊಳಿಸೋಕ್ಕಿಂತ ಮುಂಚೆನೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂಥ ಕಡತಗಳನ್ನು ತೊಗೊಂಡೋಗಿದ್ರ ಬಗ್ಗೆ ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೆ. ಆದರೂ ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ಸೊ ಈಗ ನನಗೆ ಮಾನ್ಯ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ಲಭ್ಯ ಆಗಿದೆ. ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನೇನು ಆರೋಪ ಮಾಡಿದೆ ಅದ್ರ ಪ್ರಕಾರನೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಏನು ಅಕ್ರಮ ನಿವೇಶನಗಳು ಆಗಿದೆ ಅದರ ಬಗ್ಗೆ ಮೈಸೂರು ಲೋಕಾಯುಕ್ತರು ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ದಿನಾಂಕ 6/6/2024 ಲೋಕಾಯುಕ್ತರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಸೊ ದಾಖಲಾತಿನ ಹಾಜರುಪಡಿಸಿ ಅಂತೇಳಿ ನೋಟಿಸ್ ಕೊಟ್ಟರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ದಾಖಲಾತಿಗಳನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು. ಹಾಗಾಗಿ ದಾಖಲಾತಿ ವಶಪಡಿಸಿ ಸರ್ಚ್ ವಾರಂಟನ್ನು ಕೊಡಿ ಅಂತೇಳಿ ಮನವಿ ಮಾಡಿಕೊಡೋದ್ರಿಂದ ಮಾನ್ಯ ಲೋಕಾಯುಕ್ತ 28/6/2024 ಸರ್ಚ್ ವಾರಂಟನ್ನು ಕೂಡ ಕೊಟ್ಟಿದ್ದರು. ಈ ವಿಚಾರ ತಿಳಿದಂಥ ಮೈಸೂರಿನ ಆಗಿನ ಎಸ್ ಪಿ ಸಜಿತ್ರವರು ಈ ವಿಚಾರವನ್ನು ಇದು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ಗೆ ತಿಳಿಸಿದ್ರೆ ಬೈರತಿ ಸುರೇಶ್ ಮತ್ತು ಅಧಿಕಾರಿ ದಿಢೀರ್ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಿ ಭೇಟಿ ಕೊಟ್ಟು ಅಲ್ಲಿದ್ದಂಥ ಕಡತಗಳನ್ನು ತೊಗೊಂಡೋಗಿದ್ರು. ಸೊ ಹಾಗಾಗಿ ಈ ವಿಚಾರ ತಿಳಿದ ನಂತರ ಲೋಕಾಯುಕ್ತದಲ್ಲಿ ಆ ವಿಚಾರ ಪ್ರಕರಣ ಮುಕ್ತಾಯ ಮಾಡಿದರು. ಸೊ ಇದೆಲ್ಲವೂ ನೋಡಿದಾಗ ಸೊ ನಾನು ಈಗಾಗಲೇ ಆರೋಪ ಮಾಡೋದು ನಿಜ ಅಂತೇಳಿ ಕಂಡು ಬಂದ್ರಿಂದ ಬೈರತಿ ಸುರೇಶು ಮತ್ತು ಸಜಿತ್ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಾದ ಅಧಿಕಾರಿಗಳನ್ನು ಕೂಡ ವೆಂಕಟಚಲಪತಿ ಅವರನ್ನು ಕೂಡ ಬಂಧಿಸಿ ವಿಚಾರಣೆಗೊಳಪಡಿಸಿದಲ್ಲಿ ಇವತ್ತು ದೂರನ್ನು ಕೊಟ್ಟಿದ್ದೆ. ಮೈಸೂರು ಲೋಕಾಯುಕ್ತ ಎಸ್ ಪಿ ತನಿಖಾಧಿಕಾರಿ ನಾನೇನು ದೂರ ದಾಖಲೆ ಮಾಡಿ ಪ್ರಕರಣದ ತನಿಖಾಧಿಕಾರಿಯಾದ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರಿಗೆ ದೂರನ್ನು ಕೊಟ್ಟಿದ್ದೀನಿ. ಸರ್ ಅದೇ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ನಿವೇಶನ ಮಂಜೂರಾತಿ ಮಾಡೋದ್ರ ಬಗ್ಗೆ ಮಾಹಿತಿ ದಾಖಲಾತಿಗಳನ್ನು ಆಧರಿಸಿ ಮೈಸೂರು ಲೋಕಾಯುಕ್ತದಿಂದ ದಿನಾಂಕ 6/6/2024 ವರದಿಯನ್ನು ಕೊಟ್ಟಿರೋಂಥದ್ದು. ಆ ವರದಿಯನ್ನು ಆಧರಿಸಿ ಅಧಿಕಾರಿಗಳು ಕೊಟ್ಟಂಥ ಮನವಿ ಮೇರೆಗೆ ಮಾನ್ಯ ಲೋಕಾಯುಕ್ತರು 28/6/2024 ಸರ್ಚ್ ವಾರಂಟನ್ನು ಕೊಟ್ಟಿರೋದು. ಆ ಸರ್ಚ್ ವಾರಂಟ್ ಜಾರಿಗೊಳಿಸೋ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳು 140 ಕಡತವನ್ನು ವಶಪಡಿಸ್ಕೊಂಡ ವಿಚಾರ ತಿಳಿದು ಮತ್ತು ಬೈರತಿ ಸುರೇಶ್ ಅವರು ನೀಡಿದಂಥ ಹೇಳಿಕೆಯನ್ನು ಪರಿಗಣಿಸಿ ಮತ್ತು PN ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡೋದನ್ನು ಪರಿಗಣಿಸಿ ಈ ಪ್ರಕರಣ ಮುಕ್ತಾಯ ಮಾಡಲಾಗಿದೆ ಅಂತೇಳಿ ಈ ಎಲ್ಲ ವಿಚಾರನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೌದು ಸರ್, ಈಗ ನಾವು ಸ್ಪಷ್ಟ ದಾಖಲಾತಿ ಸಿಕ್ಕಿರೋದ್ರಿಂದ ಸೊ ಇದ್ರ ಬಗ್ಗೆ ಅವರು ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ಕ್ರಮ ತಗೊಳ್ಬೇಕು. ಸೊ ಇಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು CBIಗೆ ಕೊಡಿಸೋದಕ್ಕೆ ಒಂದು ದಾಖಲಾಗಿರೋದ್ರಿಂದ ಇದನ್ನು ಕೊಟ್ಟು ಕೂಡಲೇ CBI ಕೊಡಿಸಿ CBI ಮುಖಾಂತರ ಕಾನೂನು ಕ್ರಮನ ತಗೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಹೌದು ಸರ್, ಇದು ನಾವು ಮೊದಲಿಂದಲೂ ಲೋಕಾಯುಕ್ತನ ತನಿಖೆ ಮಾಡಿಸೋದು ಬೇಡ CBI ಕೊಡಬೇಕು ಅಂತ ಏನು ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ದಾಖಲಾತಿ ಸಿಕ್ಕಿದೆ. ಅಂದರೆ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆನೇ ಈ ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳಲ್ಲಿ ಶಾಮೀಲಾಗಿ ಅವನ್ನ ರಕ್ಷಣೆ ಮಾಡಿರೋವಂಥದ್ದು, ದಾಖಲಾತಿಗಳನ್ನು ನಾಶಪಡಿಸೋದಕ್ಕೆ ಅಥವಾ ಮುಚ್ಚಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋವಂಥದ್ದು ಈ ಎಲ್ಲ ಗಂಭೀರವಾದ ವಿಚಾರನ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದಕ್ಕೆ ಮನವಿಯನ್ನು ಮಾಡ್ಕೊಳ್ತೀವಿ. ಇಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿ ಮತ್ತು ನಗರಾಭಿವೃದ್ಧಿ ಸಚಿವರು ಶಾಮೀಲಾಗಿರೋ ಸ್ಪಷ್ಟ ಕಂಡು ಬರ್ತದೆ. ಸೊ ತನಿಖೆ ಮಾಡಿದ ನಂತರ ಇನ್ನೂ ಯಾರು ಇಲ್ಲಿ ಆರೋಪಿಗಳಾಗ್ತಾರೆ ನೋಡಬೇಕಾಗಿದೆ.